ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜಮ್ಮ ಕಿಚನ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ಹೊಸ ರುಚಿಕರವಾದ ಶಾವಿಗೆ ಪಾಯಸವನ್ನು ಮಾಡ್ತಿದ್ದೇವೆ. ಬೇಕಾಗಿರುವ ಸಾಮಗ್ರಿಗಳು: 100 ಗ್ರಾಂ ಶಾವಿಗೆ, 100 ಗ್ರಾಂ ಸಕ್ಕರೆ, 1/4 ಲೀಟರ್ ಹಾಲು, 3 ಸ್ಪೂನ್ ತುಪ್ಪ, 5 ಏಲಕ್ಕಿ, 5 ತುರಿದಿರುವ ಬಾದಾಮಿ, 50 ಗ್ರಾಂ ಗೋಡಂಬಿ ದ್ರಾಕ್ಷಿ. ಕಾದಿರುವ ಬಾಣಲಿಗೆ 3 ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಕೆಂಪಗಾಗುವವರೆಗೂ ಫ್ರೈ ಮಾಡೋಣ. ಗೋಡಂಬಿ ದ್ರಾಕ್ಷಿ ತೆಗೆದಿಟ್ಟು ಮತ್ತೆ ಅದೇ ಬಾಣಲೆಯಲ್ಲಿ ಶಾವಿಗೆ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕೆಂಪಗಾಗೋವರೆಗೂ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಈಗ ಕೆಂಪು ಕಲರ್ ಬರ್ತಾ ಇದೆ. ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಈಗ ಕೆಂಪಗಾಗಿರೋಂಥ ಶಾವಿಗೆನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಮತ್ತು ಬಾಣಲೆ ಇಟ್ಟು ಕಾದಿರೋ ಬಾಣಲೆಗೆ 1/4 ಲೀಟ್ರು ಹಾಲು ಹಾಕ್ಕೊಳ್ರಿ. ಹಾಲು ಉಕ್ಕಿ ಬರೋವರೆಗೂ ಕಾಯಿಸಿ. ಈಗ ಹಾಲು ಉಕ್ಕಿ ಬರ್ತಾ ಇದೆ. ಈಗ ಉಕ್ಕಿ ಬಂದಿರೋ ಹಾಲಿಗೆ ಫ್ರೈ ಮಾಡಿರೋ ಶಾವಿಗೆನ ಹಾಕ್ಕೊಳ್ರಿ. ಶಾವಿಗೆ ಚೆನ್ನಾಗಿ ಬೇಯಲು ಬಿಡೋಣ ಒಂದು 10 ನಿಮಿಷ. ಹಾಲು ಶಾವಿಗೆ ಕುದೀತಾ ಇದೆ. 1 ಲೋಟ ನೀರು ಮಿಕ್ಸ್ ಮಾಡ್ಕೊಳ್ರಿ. ನೀರು ಹಾಕಿದ ನಂತರ ಒಂದು 5 ನಿಮಿಷ ಬೇಯಲಿ ಬಿಡಿ. ಶಾವಿಗೆ ಬೆಂದ ನಂತರ ಸಕ್ಕರೆ ಹಾಕೋಣ. ಈಗ ಶಾವಿಗೆ ಬೆಂದಿದೆ. 100 ಗ್ರಾಂ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಬಿಟ್ಟು ರೋಸ್ಟ್ ಆಗಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ರಿ. ನಂತರ ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ. ನಂತರ ಏಲಕ್ಕಿ ಪೌಡ್ರನ್ನು ಹಾಕಿ ಕೈ ಆಡಿಸಿ. ಇವು 3 ಆ್ಯಡ್ ಮಾಡ್ಕೊಂಡ್ರೆ ಸಿಹಿಯಾದ ಶಾವಿಗೆ ಪಾಯಸ ರೆಡಿ. ಬನ್ನಿ ಸಿಹಿಯಾದ ಶಾವಿಗೆ ಪಾಯಸನ ಟೇಸ್ಟ್ ಮಾಡೋಣ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ನಿಮ್ಮ ರಾಜಮ್ಮ ಕಿಚನ್ಸಲ್ಲಿ.